ಆ ಪುಟ್ಟ ಹಾಲ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ಆವರಿಸಿತ್ತು. ಮೈಥಿಲಿ ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಕೈ ಮುಗಿದು ತಲೆ ಬಗ್ಗಿಸಿ ನಿಂತಿದ್ದಳು. ಯಾವುದೇ ಆಡಂಬರವಿಲ್ಲದ ಮುಗ್ಧ ಮುಖ, ಮುಂಜಾನೆಯ ಇಬ್ಬನಿಯಂತೆ ಕಂಗೊಳಿಸುತ್ತಿದ್ದ ನೈಸರ್ಗಿಕ ಕಾಂತಿ ಮತ್ತು ಕಣ್ಣುಗಳಲ್ಲಿನ ಅಂಜಿಗೆ ಸಿದ್ಧಾರ್ಥ್ನ ಕಣ್ಣುಗಳಿಗೆ ನೇರವಾಗಿ ಬಡಿದವು. ಕಲ್ಲಿನಂತಿದ್ದ ಅವನ ಕಠಿಣ ಹೃದಯದ ಮೂಲೆಯೆಲ್ಲೋ ಸಣ್ಣದೊಂದು ಮಿಂಚು ಹೊಡೆದಂತಾಯಿತು. ಆದರೆ ಮರುಕ್ಷಣವೇ ತನ್ನ ಎಂದಿನ ಬಿಗಿಮುಖ, ಅಹಂಕಾರದ ಮುಖವಾಡವನ್ನು ಧರಿಸಿಕೊಂಡ ಸಿದ್ಧಾರ್ಥ್ ತನ್ನ ಭಾವನೆಗಳನ್ನು ಮುಚ್ಚಿಹಾಕಿದ. ತನುಜಾ ಮುಖ ಊದಿಸಿಕೊಂಡು ಕುಳಿತಿದ್ದರೆ ಮಂಜುಳಾ ಆತಂಕದಿಂದ ಕೈಬೆರಳುಗಳನ್ನು ಒಸೆಯುತ್ತಿದ್ದಳು. ಸಿದ್ಧಾರ್ಥ್ ಸೋಫಾದಿಂದ ದಡಬಡನೆ ಎದ್ದು ನಿಂತು ಕೋಟಿನ ಬಟನ್ ಸರಿಮಾಡಿಕೊಳ್ಳುತ್ತಾ ಗಂಭೀರ ಧ್ವನಿಯಲ್ಲಿ ಹೇಳಿದ, ನಾವು ಹೊರಡ್ತೀವಿ. ನಮ್ಮ ತೀರ್ಮಾನ ಏನು ಅನ್ನೋದನ್ನ ಬ್ರೋಕರ್ ವೆಂಕಟೇಶ್ ಮೂಲಕ ತಿಳಿಸ್ತೀವಿ. ತಾಯಿ ಗಾಯತ್ರಿ ಏನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಸಿದ್ಧಾರ್ಥ್ ಯಾರಿಗೂ ಕಾಯದೆ ದರ್ಪದ ಹೆಜ್ಜೆಗಳನ್ನಿಟ್ಟು ಕಾರಿನತ್ತ ಹೊರಟೇ ಬಿಟ್ಟ. ಅವನ ಹಿಂದೆಯೇ ಮನೆಯವರೆಲ್ಲರೂ ಕಾರು ಹತ್ತಬೇಕಾಯಿತು. ಕಾರು ಮನೆಯ ಕಾಂಪೌಂಡ್ ದಾಟುತ್ತಿದ್ದಂತೆ ಅತ್ತ ಮಂಜುಳಾ ಮನೆಯಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿತು. ಇಲ್ಲಿ ಬಾ ಎಂದು ಮಂಜುಳಾ ಹರಿಹಾಯ್ದಳು. ಮೈಥಿಲಿ ಬೆಚ್ಚಿಬಿದ್ದು ದೊಡ್ಡಮ್ಮ ಎಂದಳು. ಅಲ್ಲೇ ನಿಲ್ಲು, ಅರ್ಥ ಆಗ್ಲಿಲ್ವಾ? ನಿನ್ಗೆ ಎಷ್ಟು ಸೊಕ್ಕು ಎಂದು ಮಂಜುಳಾ ಕಿರುಚುತ್ತಾ ಬಂದವಳೆ ಮೈಥಿಲಿಯ ಕೈಯನ್ನು ಹಿಡಿದು ಬಲವಾಗಿ ಹಿಂಡಿದಳು. ಅವರು ಬಂದಾಗ ಅಡುಗೆ ಮನೆಯಲ್ಲೇ ಇರೋಕೆ ನಿನಗೆ ಹೇಳಿರ್ಲಿಲ್ವಾ? ತಟ್ಟೆ ಇಟ್ಟು ಬಾ ಅಂದ ತಕ್ಷಣ ಬೇಕಂತಲೇ ಆ ತಟ್ಟೆ ಹಿಡ್ಕೊಂಡು ಅವರ ಮುಂದೆ ಬಂದು ನಿಂತು ನನ್ನ ಮಗಳ ಬಾಳನ್ನು ಹಾಳು ಮಾಡಕ್ಕೆ ನೋಡಿದ್ಯಾ ನೀನು ಎಂದು ಕೆಂಡ ಕಾರಿದಳು. ದಿನೇಶ್ ಅಸಹಾಯಕರಾಗಿ, ರೀ, ಅವಳೇನು ಬೇಕಂತ ಬಂದಿಲ್ಲ, ನೀವೇ ತಾನೇ ತಿಂಡಿ ತರ ಹೇಳಿದ್ದು ಎಂದು ಮೆಲ್ಲನೆ ಗೊಣಗಿದರು. ನೀವು ಬಾಯಿ ಮುಚ್ಕೊಂಡು ಸುಮ್ನಿರಿ. ಗಂಡ ಹೆಂಡತಿ ಮಕ್ಕಳಿಗಿಂತ ಈ ಅನಾಥ ಹುಡುಗಿಯರೇ ನಿಮಗೆ ಹೆಚ್ಚಾದ್ಲ ಎಂದು ಮಂಜುಳಾ ಗಂಡನಿಗೆ ಹೊರಟಾಗಿ ಗದರಿದಳು. ತನುಜಾ ತನ್ನ ರೂಮಿನ ಬಾಗಿಲಿಗೆ ಹೋಗುತ್ತಾ ದಡಾರನೆ ಬಡಿದು, ನನ್ನ ಲಿಪ್ಸ್ಟಿಕ್, ಮೇಕಪ್ ಎಲ್ಲ ವೇಸ್ಟ್ ಆಯ್ತು. ಅವಳು ಆ ಮುಖ ತೋರಿಸಿ ನಿಂತಿದ್ದಕ್ಕೆ ಅಲ್ವಾ ಅವರು ಬೈಕೊಂಡು ಎದ್ದು ಹೋದದ್ದು ಎಂದು ಕಣ್ಣೀರು ಹಾಕುತ್ತಾ ಕೋಣೆಯೊಳಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡಳು. ವರುಣ್ ಮಾತ್ರ ಮೆಲ್ಲನೆ ಅಡುಗೆ ಮನೆಗೆ ಓಡಿ ಬಂದು ಅಳುತ್ತಾ ನಿಂತಿದ್ದ ಮೈಥಿಲಿಗೆ ಒಂದು ಲೋಟ ನೀರು ಕೊಟ್ಟು, ಅಕ್ಕ ಬಿಡಕ್ಕ, ಆ ಮನುಷ್ಯನ ಮುಖ ನೋಡಿದ್ರೆ ಸಿಂಹದ ತರ ಇತ್ತು. ಅವನ ಜೊತೆ ನಮ್ಮ ತನುಜಾ ಅಕ್ಕನ ಮದುವೆ ಆಗೋ ಬದಲು ಆಕೆ ಜನ್ಮ ಪೂರ್ತಿ ಹೀಗೆ ಕಿರ್ಚಾಡ್ಕೊಂಡಿರೋದೇ ಬೆಸ್ಟ್ ಎಂದು ಮುದ್ದು ಮುಖ ಮಾಡಿ ತಮಾಷೆ ಮಾಡಿದ. ಆ ಮಾತಿಗೆ ಮೈಥಿಲಿ ಕಣ್ಣೀರಿನ ನಡುವೆಯೂ ಒಂದು ಕ್ಷಣ ಮುಗುಳ್ನಕ್ಕಳು. ಅತ್ತ ಹೆಗಡೆ ನಿವಾಸದಲ್ಲಿ ಗಾಯತ್ರಿ ಅಡುಗೆ ಮನೆಯಲ್ಲಿ ಮೌನವಾಗಿ ಕುಳಿತಿದ್ದರು. ಅಣ್ಣ ಕಿಶೋರ್ ಅವನು ಹೆಣ್ಣು ನೋಡಕ್ಕೆ ಹೋಗಿದ್ದೋ ಅಥವಾ ಹೋಟೆಲ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಎಂದು ತಲೆ ಕೆರೆದುಕೊಂಡ. ಅತ್ತಿಗೆ ಸುಮಿತ್ರಾ ಆ ದೊಡ್ಡ ಮಗಳು ಪೂರ್ತಿ ನಾಟಕಗಾರ್ತಿ ತರ ಇದ್ದಳು. ಆದ್ರೆ ಆ ಎರಡನೇ ಹುಡುಗಿ ನೀರ್ ತಂದಳಲ್ಲ, ಅವಳ ಕಣ್ಣಲ್ಲಿ ಎಂಥ ಮುಗ್ಧತೆ ಇತ್ತು ಎಂದಳು. ಸಿದ್ಧಾರ್ಥ್ ತನ್ನ ರೂಮಿನಲ್ಲಿ ನಿಂತು ಕಿಟಕಿಯ ಆಚೆ ಆಕಾಶ ನೋಡುತ್ತಾ ನಿಂತಿದ್ದ. ತನುಜಾಳ ಕೃತಕ ನಗು ಅವನ ನೆನಪಿಗೆ ಬರಲಿಲ್ಲ. ಬದಲಿಗೆ ತಲೆ ಬಗ್ಗಿಸಿ ಕೈ ಮುಗಿದು ನಿಂತಿದ್ದ ಮೈಥಿಲಿಯ ಆ ನೈಸರ್ಗಿಕ ಮುಖವೇ ಪದೇ ಪದೇ ಕಣ್ಣ ಮುಂದೆ ಸುಳಿಯುತ್ತಿತ್ತು. ಆದರೆ ಅವನ ಅಹಂಕಾರ ಒಳಗೆ ಚುಚ್ಚಿ, ಇಲ್ಲ, ಹೆಣ್ಮಕ್ಳು ಯಾರು ನಂಬಿಕೆಗೆ ಅರ್ಹರಲ್ಲ. ಅವರು ಮುಗ್ಧರಾಗಿರ್ಲಿ, ಯಾರೇ ಆಗಿರ್ಲಿ, ನನ್ನ ಎಲ್ಲ ಕಟ್ಟುಪಾಡುಗಳಿಗೆ ತಲೆಬಾಗಿದರೆ ಮಾತ್ರ ಈ ಮನೆಗೆ ಸೊಸೆ ಎಂದು ಗದರುತ್ತಿತ್ತು. ಬೆಳಿಗ್ಗೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿನ್ನೋಕೆ ಕೂತಿದ್ದರು. ಮನೆಯಲ್ಲಿ ಎಂದಿನಂತೆ ಅದೇ ಗಂಭೀರವಾದ ವಾತಾವರಣ ಇತ್ತು. ಸಿದ್ಧಾರ್ಥ್ ತಣ್ಣಗೆ ನೀರಿನ ಗ್ಲಾಸ್ ಕೈ ಕೆಳಗಿಟ್ಟು ನೇರವಾಗಿ ಅಮ್ಮನ ಮುಖ ನೋಡಿ ಒಂದು ಮಾತು ಹೇಳಿದ. ಅಮ್ಮ, ನೆನ್ನೆ ನಾವು ಹೋಗಿದ್ವಲ್ಲ, ಆ ಮನೆಯಲ್ಲೇ ಮದುವೆ ಫಿಕ್ಸ್ ಮಾಡ್ಕೊಳ್ಳಿ. ನಾನು ರೆಡಿ ಇದ್ದೀನಿ. ಈ ಮಾತು ಕೇಳಿದ್ದೇ ತಡ ಗಾಯತ್ರಿ ಅವರ ಕೈಯಲ್ಲಿದ್ದ ಚಮಚ ತಟ್ಟೆ ಮೇಲೆ ಬಿದ್ದು ಟಣ್ ಅಂತ ಸದ್ದಾಯಿತು. ಪತ್ರಿಕೆ ಓದ್ತಿದ್ದ ತಾತ ಶಂಕರಪ್ಪ ಕನ್ನಡಕ ಇಳಿಸಿ ಶಾಕ್ನಿಂದ ನೋಡಿದರು. ಅಣ್ಣ ಕಿಶೋರ್ ಮತ್ತು ಅತ್ತಿಗೆ ಸುಮಿತ್ರಾ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಗಾಯತ್ರಿ ಅವರಿಗೆ ಖುಷಿ ತಡೆಯೋಕ್ಕಾಗ್ಲಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀಯಾ ಸಿದ್ದು? ಆ ತನುಜಾ ನಿನ್ಗೆ ಇಷ್ಟ ಆದ್ಲ? ನೋಡೋಕೆ ಮಾಡ್ರನ್ ಆಗಿ ನಿನ್ನ ಲೆವೆಲ್ಗೆ ಸರಿಯಾಗಿದ್ದಾಳೆ ಅಂತ ಒಪ್ಕೊಂಡ್ಯಾ ಅಂತ ಆಸೆಯಿಂದ ಕೇಳಿದರು. ಸಿದ್ಧಾರ್ಥ್ ಮುಖದಲ್ಲಿ ಯಾವುದೇ ನಗುವಿರಲಿಲ್ಲ. ನಾನು ಆ ಮೇಕಪ್ ಪ್ರಾಣಿ ತನುಜಾನ ಒಪ್ಕೊಂಡಿಲ್ಲ. ಆಮೇಲೆ ನೀರು ತಂದುಕೊಟ್ಟ ಸುಮ್ಮನೆ ನಿಂತಿದ್ಲಲ್ಲ ಆ ಹುಡುಗಿ ಮೈಥಿಲಿ, ಅವಳನ್ನ ಮದುವೆ ಆಗ್ತಿದ್ದೀನಿ. ಡೈನಿಂಗ್ ಹಾಲ್ನಲ್ಲಿ ಎಲ್ಲರೂ ದಂಗಾಗಿ ಹೋದರು. ಯಾರಿಗೂ ಏನು ಮಾತಾಡಬೇಕು ಅಂತಲೇ ತಿಳಿಲಿಲ್ಲ.
ಕಿಶೋರ್ ತಡೆಯಲಾರದೆ ಕೇಳೇ ಬಿಟ್ಟ. ಏನ್ ಸಿದ್ದು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಕೋಟ್ಯಾಧಿಪತಿಗಳ ಮನೆ ಹುಡುಗಿಯರು ಬಂದಿದ್ರು. ಸಿನಿಮಾ ಹೀರೋಯಿನ್ ತರ ಇದ್ದ 50 ಜನ ಸುಂದರವಾದ ಹುಡುಗಿಯರನ್ನು ಒಂದಿಲ್ಲೊಂದು ವಂಕ ತೆಗೆದು ರಿಜೆಕ್ಟ್ ಮಾಡ್ದೆ. ಅಂಥದ್ರಲ್ಲಿ ಆ ಮನೆಯಲ್ಲಿ ಹಳೇ ಸೀರೆ ಉಟ್ಕೊಂಡು ಕೆಲ್ಸದವಳ ತರ ಇದ್ದ ಆ ಸಾಧಾರಣ ಹುಡುಗಿಯನ್ನು ಒಪ್ಕೊಂಡಿದ್ಯಾ? ಯಾಕೆ? ಸುಮಿತ್ರಾ ಕೂಡ ಅಂಜಿಕೆಯಿಂದಲೇ, ಹೌದು ಸಿದ್ದು, ಅವಳು ನೋಡೋಕೆ ತುಂಬಾ ಮುಗ್ಧ ಹುಡುಗಿ ತರ ಕಾಣ್ತಾಳೆ. ಆದ್ರೆ ನಿನ್ನ ಕೋಪ, ನಿನ್ನ ಕಂಡೀಷನ್ಸ್ಗೆ ಆ ಹುಡುಗಿ ತಡ್ಕೊಳ್ತಾಳಾ ಅಂದಳು. ಸಿದ್ಧಾರ್ಥ್ ಕುರ್ಚಿಯಿಂದ ಎದ್ದು ನಿಂತ. ಕಣ್ಣಲ್ಲಿ ಅದೇ ಹಠ, ಅದೇ ದರ್ಪ. ಯಾಕೆ ಅವಳನ್ನ ಸೆಲೆಕ್ಟ್ ಮಾಡಿದೆ ಅಂತ ಕೇಳ್ತಿದ್ದೀರಾ? ಅದೇ ಅವಳ ಅಸಲಿ ಮುಗ್ಧತೆಗಾಗಿ ಅಂದ ಖಡಾಖಂಡಿತವಾಗಿ ಹೇಳಿದ. ಇಷ್ಟು ದಿನ ಬಂದ ಹುಡುಗಿಯರೆಲ್ಲರೂ ತಾವು ಸುಂದರವಾಗಿದ್ದೀವಿ, ಓದಿದ್ದೀವಿ ಅನ್ನೋ ಜಂಬ ಜಾಸ್ತಿ ಇತ್ತು. ಗಂಡನ ಮಾತು ಕೇಳೋ ಬದಲು ತಮ್ಮ ಅಹಂಕಾರ ತೋರ್ಸಕ್ಕೆ ಬರ್ತಿದ್ರು. ಆದ್ರೆ ಆ ಮೈಥಿಲಿಗೆ ಆ ಯಾವ ಜಂಬವೂ ಇಲ್ಲ. ಅವಳು ತಲೆ ತಗ್ಗಿಸಿ ನಿಂತಿದ್ರನ್ನ ನೋಡಿದ್ರೆ ತಿಳಿಯುತ್ತೆ. ನಾನು ಹಾಕಿರೋ ಗೆರೆ ದಾಟೋ ಹುಡುಗಿ ಅವಳಲ್ಲ. ನನ್ನ ಮಾತು ಕೇಳಿ ನನ್ನ ಕಂಡೀಷನ್ಸ್ಗೆ ಬಗ್ಗಿ ನಡೆಯೋಕೆ ಅವಳೇ ಕರೆಕ್ಟ್. ನಾನು ಊಟ ಆದ್ಮೇಲೆ ಊಟ ಮಾಡೋಕೆ, ನಾನು ಹೇಳಿದ ಬಟ್ಟೆ ಹಾಕೋಕೆ ಅವಳು ಒಪ್ಕೊಂತಾಳೆ. ಅಜ್ಜಿ ಪಾರ್ವತಮ್ಮ ಜಪ ಮಾಡೋದನ್ನ ನಿಲ್ಲಿಸಿ ಬೇಸರದಿಂದ, ಅಯ್ಯೋ ಸಿದ್ದು, ಹೆಂಡತಿನ ಪ್ರೀತಿಯಿಂದ ಮನೆಗೆ ಕರ್ಕೊಂಡ್ ಬರ್ಬೇಕಪ್ಪ, ಹೀಗೆ ಆಳಿನ ತರ ಕಂಟ್ರೋಲ್ ಮಾಡಕ್ಕಲ್ಲ. ಆ ಮುಗ್ಧ ಹುಡುಗಿನ ಯಾಕೋ ಹಿಂಗೆ ಹಿಂಸೆ ಮಾಡಕ್ ನೋಡ್ತಿದ್ಯಾ ಅಂದ್ರು. ಸಿದ್ಧಾರ್ಥ್ ಯಾರ ಮಾತನ್ನು ಕೇಳಲಿಲ್ಲ. ನನ್ನ ಡಿಸಿಷನ್ ಚೇಂಜ್ ಆಗಲ್ಲ. ನಾನು ಮದುವೆ ಆದ್ರೆ ಆ ಮೈಥಿಲಿನೇ ಆಗೋದು. ಇಲ್ಲ ಅಂದ್ರೆ ಮದ್ವೆನೇ ಬೇಡ. ಬ್ರೋಕರ್ ವೆಂಕಟೇಶ್ಗೆ ಹೇಳಿ ವಿಷಯ ತಿಳಿಸಿಬಿಡಿ ಅಂತ ಆಫೀಸ್ಗೆ ಹೊರಟು ಹೋದ. ಅವನು ಹೋದ ಮೇಲೆ ಇಡೀ ಮನೆಯವರು ತಲೆ ಮೇಲೆ ಕೈ ಹೊತ್ತು ಕೂತರು. ಇಷ್ಟು ದೊಡ್ಡ ಶ್ರೀಮಂತ ಅಹಂಕಾರದ ಶಿಖರದಲ್ಲಿರೋ ಸಿದ್ಧಾರ್ಥ್ ಜಗತ್ತೇ ಮೆಚ್ಚು ಹುಡುಗಿಯರನ್ನೆಲ್ಲ ಬಿಟ್ಟು ಕೊನೆಗೆ ಸ್ವಂತ ಮನೆಯಲ್ಲೇ ಕೆಲಸದವಳ ತರ ಬದುಕುತ್ತಿದ್ದ ಮುಗ್ಧ ಮೈಥಿಲಿನ ತನ್ನ ಕಟ್ಟುಪಾಡುಗಳಿಗೆ ಸಿಲುಕಿಸೋಕೆ ಆಯ್ಕೆ ಮಾಡಿಕೊಂಡಿದ್ದನ್ನು ನೆನೆದು ಎಲ್ಲರಿಗೆ ಒಳಗೆ ನಡುಕ ಶುರುವಾಗಿತ್ತು. ಅದಾದ ಸ್ವಲ್ಪದರಲ್ಲೇ ಬ್ರೋಕರ್ ವೆಂಕಟೇಶ್ಗೆ ಫೋನ್ ಮಾಡಿ ಕರೆದ ಸಿದ್ಧಾರ್ಥ್ ಯಾರೂ ನಿರೀಕ್ಷಿಸದ ತೀರ್ಮಾನವೊಂದನ್ನು ತಿಳಿಸಿದ. ವೆಂಕಟೇಶ್, ನನಗೆ ಆ ಹಿರಿಯ ಮಗಳು ಇಷ್ಟವಿಲ್ಲ. ಆ ಮನೆಗೆ ಬಂದು ನೀರು ತಂದು ಕೊಟ್ಟಳಲ್ಲ, ಆ ಹುಡುಗಿಯನ್ನು ನಾನು ಮದುವೆ ಆಗಲು ಬಯಸುತ್ತೇನೆ. ಆದರೆ ನನ್ನ ಎಲ್ಲ ಕಟ್ಟುಪಾಡುಗಳು ಮತ್ತು ನಿಯಮಗಳು ಅವಳಿಗೆ ಕಟ್ಟುನಿಟ್ಟಾಗಿ ಅನ್ವಯಿಸುತ್ತವೆ. ಇದಕ್ಕೆ ಆ ಮನೆಯವರು ಒಪ್ಪಿದರೆ ಮಾತ್ರ ಮದುವೆ ಮಾತುಕತೆ ಮುಂದಕ್ಕೆ. ಬ್ರೋಕರ್ ವೆಂಕಟೇಶ್ ಅದೇ ದಿನ ಮಧ್ಯಾಹ್ನ ಮಂಜುಳಾಳ ಮನೆಗೆ ಬಂದು ಈ ಸುದ್ದಿಯನ್ನು ಹೇಳಿದಾಗ ಮನೆಯವರಿದ್ದವೆಲ್ಲ ಶಾಕ್ ಆದರು. ಏನ್ ಹೇಳ್ತಿದ್ದೀರಾ ವೆಂಕಟೇಶ್ ಅವರೇ? ಆ ಕೋಟ್ಯಾಧಿಪತಿ ಹೆಗ್ಡೆ ಮನೆಗೆ ನನ್ನ ಮಗಳು ತನುಜಾ ಬದಲು ಈ ಅನಾಥೆ ಮೈಥಿಲಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದಾರ ಎಂದು ಮಂಜುಳಾ ಕೂಗಾಡಿದಳು. ತನುಜಾ ಅಂತೂ ಕೋಪದಿಂದ ಕೈಲಿದ್ದ ಮೊಬೈಲ್ ಎಸೆದು, ಅವನಿಗೆ ಕಣ್ಕಾಣಲ್ವಾ? ನಾನಿಷ್ಟು ಬ್ಯೂಟಿಫುಲ್ ಆಗಿದ್ರು ಆ ಹಳ್ಳಿ ಮುಕ್ತೋಳ್ನ ಕೇಳ್ತಿದ್ದಾನ ಅಂತ ಗಲಾಟೆ ಶುರು ಮಾಡಿದಳು. ಆದ್ರೆ ಬ್ರೋಕರ್ ವೆಂಕಟೇಶ್ ಸಿದ್ಧಾರ್ಥ್ ಹಾಕಿರೋ ಹುಚ್ಚು ಕಂಡೀಷನ್ಸ್ ಬಗ್ಗೆ ಪೂರ್ತಿಯಾಗಿ ವಿವರಿಸಿದ್ದ. ನೋಡಮ್ಮ, ಆ ಹುಡುಗ ನೋಡಕ್ಕೆ ಶ್ರೀಮಂತ, ಒಳ್ಳೆ ಹ್ಯಾಂಡ್ಸಮ್ ಇರಬಹುದು, ಆದರೆ ಅವನ ಕಟ್ಟುಪಾಡುಗಳು ತುಂಬಾ ಕಠಿಣ. ಹೆಂಡತಿಗೆ ಮನೆಯಿಂದ ಆಚೆ ಹೋಗೋ ಅಧಿಕಾರ ಇಲ್ಲ, ಓದೋ ಆಗಿಲ್ಲ. ಅವನು ತಿಂದ ಮೇಲಷ್ಟೇ ಅವಳು ಊಟ ಮಾಡಬೇಕು. ಅವನು ನಿದ್ದೆ ಮಾಡಿದ ಮೇಲೆ ಇವಳು ನಿದ್ದೆ ಮಾಡಬೇಕು. ಆಳಿಗಿಂತ ಕಡೆಯಾಗಿ ನೋಡ್ಕೊಳ್ತಾನೆ. ಇದಕ್ಕೆ ಒಪ್ಪಿದ್ರೆ ಮಾತ್ರ ಮದುವೆ ಅಂದ. ಈ ಮಾತನ್ನು ಕೇಳಿದ್ದೇ ತಡ ಮಂಜುಳಾ ಮುಖದಲ್ಲಿ ತುಷ್ಟ ನಗೆ ಮೂಡಿತು. ಓಹೋ, ಹಂಗ ವಿಷಯ? ನನ್ನ ಮುದ್ದು ಮಗಳು ಹೋಗಿ ಅಲ್ಲಿ ಆಳಿನ ತರ ಕಷ್ಟಪಡೋದು ಬೇಡ. ಈ ಮೈಥಿಲಿನೇ ಅಲ್ಲಿಗೆ ಕಳಿಸಿ ಬಿಡೋಣ. ಹೆಂಗಿದ್ರು ಇಲ್ಲಿ ದಿನಪೂರ್ತಿ ದುಡಿತಾಳಲ್ಲ, ಅಲ್ಲೂ ಹೋಗಿ ದುಡಿಲಿ. ಇವಳು ಆ ಮನೆಗೆ ಹೋದ್ರೆ ಈ ಮನೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ಹೆಸರಿಗೆ ಮಾಡ್ಕೋಬಹುದು ಅಂತ ಮಂಜುಳಾ ಮನಸ್ಸಲ್ಲೇ ಪ್ಲಾನ್ ಮಾಡಿದಳು. ಸಂಜೆ ಮೈಥಿಲಿ ಆಫೀಸ್ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಾಗ ಮಂಜುಳಾ ಅವಳ ಕೈ ಹಿಡಿದು ಎಳೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದಳು. ನೋಡೆ ಮೈಥಿಲಿ, ನಿನಗೆ ಹೆಗ್ಡೆ ಕುಟುಂಬದಿಂದ ದೊಡ್ಡ ಸಂಬಂಧ ಬಂದಿದೆ. ಆ ಸಿದ್ಧಾರ್ಥ್ ನಿನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಆದ್ರೆ ಅವನಿಗೆ ಕೆಲವು ಕಂಡೀಷನ್ಸ್ ಇವೆ. ಅದಕ್ಕೆಲ್ಲ ನೀನು ತಲೆ ಆಡಿಸ್ಬೇಕು. ಯಾವುದೇ ಕಾರಣಕ್ಕೂ ಗಂಡನ ಎದುರು ಮಾತಾಡಬಾರ್ದು. ನಾವಿಷ್ಟು ವರ್ಷ ನಿನ್ಗೆ ಅನ್ನ ಹಾಕಿ ಸಾಕಿಲ್ವಾ? ಆ ಋಣ ತೀರ್ಸೋಕೆ ಈ ಮದ್ವೆಗೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಹಿಂದೆ ಈ ಮನೆಯಿಂದ ಆಚೆ ನಡಿ ಅಂತ ಗದರಿದರು. ಮೈಥಿಲಿಗೆ ಭೂಮಿ ಕುಸಿದು ಬಿದ್ದಂತಾಯಿತು. ತಂದೆ ತಾಯಿ ಇಲ್ಲದ ಅನಾಥೆ ನಾನು. ಆ ದೊಡ್ಡ ಶ್ರೀಮಂತನ ವಿಚಿತ್ರ ನಿಯಮಗಳನ್ನು ಕೇಳಿ ಅವಳ ಎದೆ ಜಲ್ಲೆಂದಿತ್ತು. ಆದರೆ ದೊಡ್ಡಮ್ಮನ ಹೆದರಿಕೆ, ತನ್ನ ಪ್ರೀತಿಯ ತಮ್ಮ ವರುಣ ಭವಿಷ್ಯ, ಎತ್ತವರು ಕಟ್ಟಿಸಿದ ಈ ಮನೆಯ ನೆನಪು, ಇವೆಲ್ಲ ಅವಳ ಕಣ್ಣು ಮುಂದೆ ಬಂತು. ಕಣ್ಣೀರನ್ನು ಒರೆಸಿಕೊಂಡು, ಸರಿ ದೊಡ್ಡಮ್ಮ, ನಿಮ್ಮಿಷ್ಟದಂತೆಯೇ ಆಗಲಿ ಅಂತ ಮೆಲ್ಲನೆ ತಲೆ ಆಡಿಸಿದಳು. ವರುಣ್ ಓಡಿ ಬಂದು, ಅಕ್ಕ, ನೀನು ಆ ರಾಕ್ಷಸನ ಮದುವೆ ಆಗ್ಬೇಡ ಅಕ್ಕ, ಅವನು ನಿನ್ನನ್ನ ಹಿಂಸೆ ಮಾಡ್ತಾನೆ.
ಅಂತ ಹತ್ತು ಗೋಗರಿದ. ಮೈಥಿಲಿ ಅವನ ತಲೆ ಸವರಿ, ಏನೂ ಆಗಲ್ಲ ತಮ್ಮ, ಎಲ್ಲ ನನ್ನ ಹಣೆ ಬರಹ, ನೀನು ಚೆನ್ನಾಗಿ ಓದ್ಕೋಬೇಕು ಅಷ್ಟೇ ಅಂತ ಸಮಾಧಾನ ಮಾಡಿದಳು. ಮಂಜುಳಾ ಮನೆಯಲ್ಲಿ ದುಷ್ಟ ಯೋಚನೆಗಳ ಸಂತೆ ಜೋರಾಗಿಯೇ ನಡೆದಿತ್ತು. ಸಿದ್ಧಾರ್ಥ್ ಹಾಕಿರುವ ಕಠಿಣ ಷರತ್ತುಗಳು, ಅವನ ಮುಂಗೋಪದ ಗುಣ ಎಲ್ಲವನ್ನು ಕೇಳಿದ ಮೇಲೆ ಆಕೆಯ ಒಳಗಿದ್ದ ದುರಾಸೆಯ ಕಣ್ಣುಗಳು ಇನ್ನಷ್ಟು ಹೊಳೆದವು. ಮೈಥಿಲಿಯನ್ನು ಆ ಮನೆಯ ಒಡೆಯನಿಗೆ ಕಟ್ಟಿ ಹಾಕಿದರೆ ಆಕೆ ಅಲ್ಲಿ ಆಳಿನಂತೆ ಬಿದ್ದುಕೊಂಡಿರುತ್ತಾಳೆ. ಇತ್ತ ತಾನು ತನ್ನ ಗಂಡ ದಿನೇಶ್ ಮತ್ತು ಮಗಳು ತನುಜಾ ಹಾಗೂ ನನ್ನ ಮಗ ಅರುಣ್ ಈ ಆಸ್ತಿಯನ್ನು ಕಬಳಿಸಿ ರಾಜರಂತೆ ಮೆರೆಯಬಹುದು ಎಂದು ಲೆಕ್ಕಾಚಾರ ಹಾಕಿದಳು. ತಕ್ಷಣವೇ ಬ್ರೋಕರ್ ವೆಂಕಟೇಶ್ಗೆ ಫೋನ್ ಮಾಡಿದ ಮಂಜುಳಾ, ವೆಂಕಟೇಶ್ ಅವರೇ, ಆ ಹೆಗ್ಡೆ ಮನೆ ಒಡೆಯನ ಎಲ್ಲ ಕಂಡೀಷನ್ಸ್ಗೂ ನಮ್ಮ ಮೈಥಿಲಿ ಒಪ್ಕೊಂಡಿದ್ದಾಳೆ. ನಮ್ಮ ಕಡೆಯಿಂದ ಯಾವುದೇ ತಕರಾರಿಲ್ಲ. ಹುಡುಗಿಗೆ ಈ ಸಂಬಂಧ ಪೂರ್ತಿ ಇಷ್ಟ ಅಂತ ಅವರ ಅಮ್ಮನಿಗೆ ತಿಳಿಸಿಬಿಡಿ ಎಂದು ಹರ್ಷದ ಧ್ವನಿಯಲ್ಲಿ ಹೇಳಿ ಕರೆ ಕಟ್ ಮಾಡಿದಳು. ವೆಂಕಟೇಶ್ ಅದೇ ದಿನ ಸಂಜೆ ಹೆಗ್ಡೆ ನಿವಾಸಕ್ಕೆ ತೆರಳಿ ಸಿದ್ಧಾರ್ಥ್ ಮತ್ತು ಅವನ ತಾಯಿ ಗಾಯತ್ರಿಗೆ ವಿಷಯ ಮುಟ್ಟಿಸಿದ. ಸರ್, ಆ ಹುಡುಗಿ ಮೈಥಿಲಿ ನಿಮ್ಮ ಎಲ್ಲ ನಿಯಮಗಳಿಗೂ ತಲೆಯಾಡಿಸಿದ್ದಾಳೆ. ಅವರ ದೊಡ್ಡಮ್ಮ ಮಂಜುಳಾ ಕೂಡ ನಿಮ್ಮ ಕುಟುಂಬದ ಜೊತೆ ಸಂಬಂಧ ಬೆಳೆಸಲು ಸಿದ್ಧರಿದ್ದಾರೆ ಎಂದ. ಗಾಯತ್ರಿ ಸಮಾಧಾನದ ನಿಟ್ಟುಸಿರುಬಿಟ್ಟು, ಅಪ್ಪ ಸಿದ್ದು, ಹಾಗಾದ್ರೆ ಮೊದಲು ಒಂದು ದಿನ ನೋಡಿ ಒಳ್ಳೆಯ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ನಮ್ಮ ರಾಯಲ್ ಹೆರಿಟೇಜ್ ಹೋಟೆಲ್ನಲ್ಲಿ ಊರವರನ್ನೆಲ್ಲ ಕರೆದು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡೋಣ ಎಂದರು. ಸಿದ್ಧಾರ್ಥ್ ತಕ್ಷಣವೇ ಕೈ ಎತ್ತಿ ಅಡ್ಡ ಬಂದ. ಅಮ್ಮ, ನನಗೆ ಈ ಎಂಗೇಜ್ಮೆಂಟ್, ಫಂಕ್ಷನ್, ಪಾರ್ಟಿ ಅಂತೆಲ್ಲ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟವಿಲ್ಲ. ನಿಶ್ಚಿತಾರ್ಥ ಅನ್ನೋ ಆಡಂಬರನೇ ಬೇಡ. ನೇರವಾಗಿ ಮದುವೆ ದಿನ ಫಿಕ್ಸ್ ಮಾಡಿ. ಅವರಿಗೇನು ದುಡ್ಡು ಖರ್ಚು ಮಾಡೋ ಯೋಗ್ಯತೆ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆ ಮದುವೆ ಖರ್ಚು, ಛತ್ರ, ಬಟ್ಟೆ ಬರೆ ಪ್ರತಿಯೊಂದನ್ನು ನಾವೇ ನೋಡ್ಕೊಂತೀವಿ. ಬ್ರೋಕರ್ಗೆ ಹೇಳಿ ಮುಂದಿನ ವಾರವೇ ಒಳ್ಳೆ ಮುಹೂರ್ತ ಇಡಿಸಿ ಎಂದು ಕಡ್ಡಿ ಉರಿದಂತೆ ಹೇಳಿ ತನ್ನ ಕೊಠಡಿಗೆ ತೆರಳಿದ. ಮದುವೆಯ ಓಡಾಟಗಳು ಎರಡು ಕಡೆ ಶುರುವಾದವು. ಬಟ್ಟೆ ಆಭರಣಗಳ ಶಾಪಿಂಗ್ ಭರದಿಂದ ಸಾಗುತ್ತಿದ್ದರೂ ಮೈಥಿಲಿಗೆ ಮಾತ್ರ ಅದ್ಯಾವುದರಲ್ಲೂ ಪಾಲ್ಗೊಳ್ಳುವ ಅವಕಾಶವಿರಲಿಲ್ಲ. ಸಿದ್ಧಾರ್ಥ್ ತಾನೇ ಓದುವನು. ಮೈಥಿಲಿಗೆ ಕೇವಲ ಸರಳವಾದ, ಯಾವುದೇ ಜಿಂಕಿ ಜಗಮಗವಿಲ್ಲದ ಸಾಂಪ್ರದಾಯಿಕ ಸೀರೆಗಳನ್ನು ಆರಿಸಿ ತಂದಿದ್ದ. ಆಕೆಯ ಅಳತೆಯನ್ನು ಕೇಳದೆ ತಾನೇ ಅಂದಾಜಿಸಿ ಖರೀದಿಸಿದ. ಮದುವೆಗೆ 2 ದಿನ ಮುಂಚೆ ಕಲ್ಯಾಣ ಮಂಟಪದ ಸಿದ್ಧತೆಗಳನ್ನು ಪರಿಶೀಲಿಸಲು ಮತ್ತು ಮಂಜುಳಾ ಕುಟುಂಬಕ್ಕೆ ಮದುವೆ ಬಟ್ಟೆಗಳನ್ನು ತಲುಪಿಸಲು ಸಿದ್ಧಾರ್ಥ್ ಸ್ವತಃ ಮೈಥಿಲಿಯ ಮನೆಗೆ ಬಂದ. ಕಪ್ಪು ಬಣ್ಣದ ಐಷಾರಾಮಿ ಕಾರು ಗೇಟಿನ ಮುಂದೆ ನಿಲ್ಲುತ್ತಿದ್ದಂತೆಯೇ ಮಂಜುಳಾ ಓಡಿ ಬಂದು ಬಾಗಿಲು ತೆರೆದು ಆತನನ್ನು ಸತ್ಕರಿಸಿದಳು. ಸಿದ್ಧಾರ್ಥ್ ಮನೆಗೆ ಕಾಲಿಡುತ್ತಲೇ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಸುತ್ತಲೂ ನೋಡಿದ. ಮೈಥಿಲಿ ಹಾಲ್ನಲ್ಲಿರಲಿಲ್ಲ. ಮೈಥಿಲಿಯಲ್ಲಿದ್ದಾಳೆ, ಆಕೆಯನ್ನು ಕರೆಯಿರಿ. ನಾನಿಲ್ಲಿ ಬಂದಿರೋದು ಆಕೆಯ ಜೊತೆ ಕೆಲವು ಮುಖ್ಯ ವಿಷಯಗಳನ್ನು ನೇರವಾಗಿ ಮಾತನಾಡಲು ಎಂದು ಗಂಭೀರವಾಗಿ ಆಜ್ಞಾಪಿಸಿದ. ಮಂಜುಳಾ ಬೆದರಿ ಒಳಗೆ ಓಡಿ ಹೋಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಮೈಥಿಲಿಯ ಕೈ ಹಿಡಿದು ಹೊರಗೆ ಎಳೆದು ತಂದಳು. ಸಿದ್ಧಾರ್ಥ್ ಸರ್ ಬಂದಿದ್ದಾರೆ, ಅವರು ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಬಾಯ್ಬಿಡು, ಜಾಸ್ತಿ ಮಾತಾಡಿ ಹಾರಾಡಬೇಡ ಎಂದು ಎಚ್ಚರಿಸಿ ಹಾಲ್ಗೆ ತಳ್ಳಿದಳು. ಮೈಥಿಲಿ ತಲೆ ತಗ್ಗಿಸಿ ಕೈಗಳನ್ನು ಜೋಡಿಸಿಕೊಂಡು ಸಿದ್ಧಾರ್ಥ್ನ ಎದುರು ಬಂದು ನಿಂತಳು. ಅವಳ ಮೈ ಮೇಲೆ ಎಂದಿನಂತೆ ಹಳೆಯ ಹತ್ತಿಯ ಸೀರೆ, ಹಣೆಯಲ್ಲಿ ಪುಟ್ಟ ಕುಂಕುಮವಿತ್ತು. ಆ ಮುಗ್ಧ ಮುಖದಲ್ಲಿ ಅತಿಯಾದ ಭಯ ಮತ್ತು ನಡುಕ ಎದ್ದು ಕಾಣುತ್ತಿತ್ತು. ಸಿದ್ಧಾರ್ಥ್ ಸೋಫಾದಿಂದ ಎದ್ದು ನಿಂತು ಆಕೆಯ ಸಮೀಪಕ್ಕೆ 2 ಹೆಜ್ಜೆ ಮುಂದಿಟ್ಟ. ಅವನ ಎತ್ತರದ ನಿಲುವು, ಕಣ್ಣಿನ ತೀಕ್ಷ್ಣತೆ ಮತ್ತು ಆತನಿಂದ ಹೊಮ್ಮುತ್ತಿದ್ದ ದರ್ಪದ ಮುಂದೆ ಮೈಥಿಲಿ ಇನ್ನಷ್ಟು ಕಿರಿದಾಗಿ ನಿಂತಳು. ಮೈಥಿಲಿ, ನನ್ನ ಮುಖ ನೋಡಿ ಮಾತಾಡು ಎಂದು ಸಿದ್ಧಾರ್ಥ್. ಮೈಥಿಲಿ ನಡುಗುತ್ತಲೇ ನಿಧಾನವಾಗಿ ಮುಖ ಎತ್ತಿ ಅವನ ಕಣ್ಣುಗಳನ್ನು ದಿಟ್ಟಿಸಿದಳು. ಆ ನೋಟದಲ್ಲಿ ಒಂದು ಕ್ಷಣ ಸಿದ್ಧಾರ್ಥ್ನ ಎದೆಯಲ್ಲಿ ಕಂಪನವಾಯಿತು. ಕಣ್ಣೀರಿನ ಮಡುವಿನಂತಿದ್ದ ಮುಗ್ಧ ಕಣ್ಣುಗಳಲ್ಲಿ ನಿಸ್ವಾರ್ಥತೆ ಎದ್ದು ಕಾಣುತ್ತಿತ್ತು. ಆದರೆ ತಕ್ಷಣವೇ ತನ್ನ ಮುಖದ ರೇಖೆಗಳನ್ನು ಕಠಿಣಗೊಳಿಸಿಕೊಂಡ. ನಾನು ಹೇಳಿರೋ ಕಂಡೀಷನ್ಸ್ ಬಗ್ಗೆ ನಿಮ್ಮ ದೊಡ್ಡಮ್ಮ ನಿಮಗೆ ಸರಿಯಾಗಿ ಹೇಳಿದ್ದಾರಾ ಎಂದು ಖಾರವಾಗಿ ಪ್ರಶ್ನಿಸಿದ. ಹೇಳಿದ್ದಾರೆ ಎಂದು ನಡುಗುವ ಧ್ವನಿಯಲ್ಲಿ ಉತ್ತರಿಸಿದಳು ಮೈಥಿಲಿ. ಮದುವೆಯಾದ ಮೇಲೆ ನಮ್ಮ ಮನೆಯಲ್ಲಿ ಆರಾಮಾಗಿ ಇರಬಹುದು ಅಂದುಕೊಂಡಿದ್ದರೆ ಅಂತ ಕನಸನ್ನು ಹಿಂದೆ ಕಿತ್ತೋಗೆ. ನಾನು ಎದ್ದ ತಕ್ಷಣ ನನ್ನ ಕಣ್ಣೆದುರಿಗೆ ಕಾಫಿ ಇರಬೇಕು. ನಾನು ಊಟ ಮುಗಿಸಿ ಎದ್ದ ಮೇಲಷ್ಟೇ ನೀನು ಊಟಕ್ಕೆ ಕೂರಬೇಕು. ನನ್ನ ಅನುಮತಿ ಇಲ್ಲದೆ ಆ ಮನೆಯ ಕಾಂಪೌಂಡ್ ದಾಟಿ ಹೊರಗೆ ಹೋಗುವಂತಿಲ್ಲ. ನೀನು ಮಾಡುತ್ತಿರುವ ಆ ಸಣ್ಣ ಕಂಪನಿಯ ನೌಕರಿಯನ್ನು ಹಿಂದೆ ಬಿಡಬೇಕು. ನಾನು ತಂದುಕೊಟ್ಟ ಬಟ್ಟೆಗಳನ್ನು ಮಾತ್ರ ನೀನು ಉಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾತಿಗೆ ಎದುರು ಮಾತನಾಡುವ ಧೈರ್ಯವನ್ನು ಎಂದೂ ಮಾಡಬಾರದು.
ಈ ನಿಯಮಗಳಲ್ಲಿ ನಿನಗೆ ಕಿಂಚಿತ್ತಾದರೂ ಅಸಮಾಧಾನವಿದ್ದರೆ ಈಗಲೇ ಹೇಳಿಬಿಡು. ನಾನು ಈಗಲೇ ಈ ಮದುವೆಯನ್ನು ರದ್ದು ಮಾಡುತ್ತೇನೆ. ಮದುವೆ ಆದ ಮೇಲೆ ಒಂದೇ ಒಂದು ತಪ್ಪು ಕಂಡರೂ ನಾನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆಯಲ್ಲಿ ದಾಟಿಯಲ್ಲಿ ನುಡಿದ. ಮೈಥಿಲಿ ಕಣ್ಣುಗಳಲ್ಲಿ ನೀರು ಹನಿಯಾಗಿ ಕೆನ್ನೆಯ ಮೇಲೆ ಜಾರಿತು. ತನ್ನ ತಂದೆ ತಾಯಿ ಇಲ್ಲದ ಅಸಹಾಯಕತೆ, ದೊಡ್ಡಮ್ಮನ ಹಿಂಸೆ, ಪ್ರೀತಿಯ ತಮ್ಮ ವರುಣ ಭವಿಷ್ಯ ಎಲ್ಲವೂ ಆಕೆಯ ಕಣ್ಣು ಮುಂದೆ ಸುಳಿದವು. ತನ್ನ ಸೆರಗಿನ ತುದಿಯಿಂದ ಕಣ್ಣೀರು ಒರೆಸಿಕೊಂಡು, ನಿಮ್ಮ ಎಲ್ಲ ಮಾತುಗಳಿಗೂ ನಾನು ತಲೆಬಾಗುತ್ತೇನೆ. ನೀವು ಹೇಳಿದಂತೆಯೇ ಬದುಕುತ್ತೇನೆ. ನನ್ನಿಂದ ಯಾವುದೇ ತಪ್ಪು ನಡೆಯುವುದಿಲ್ಲ ಎಂದು ನಿಸ್ಸಹಾಯಕಳಾಗಿ ಕೈ ಮುಗಿದಳು. ಆಕೆಯ ಮಾತಿನಲ್ಲಿದ್ದ ದೈನ್ಯತೆ ಸಿದ್ಧಾರ್ಥನ ಒಳಗಿದ್ದ ಕಲ್ಲನ್ನು ಕ್ಷಣಕಾಲ ಕೆತ್ತಿದಂತಾಯಿತು. ಆದರೂ ತನ್ನ ಅಹಂಕಾರದ ಮುಖವಾಡವನ್ನು ಸಡಿಲಿಸದೆ, ಒಳ್ಳೆಯದು, ನೆನಪಿರ್ಲಿ, ಹೆಗ್ಡೆ ಕುಟುಂಬದ ಸೊಸೆಯಾಗಿ ಅಲ್ಲ, ಸಿದ್ಧಾರ್ಥನ ಆ ಷರತ್ತುಗಳಿಗೆ ಬದ್ಧಳಾಗಿ ನೀನು ಕಾಲಿಡ್ತಿದ್ದೀಯಾ ಎಂದು ಹೇಳಿ ಟೇಬಲ್ ಮೇಲೆ ಮದುವೆ ದಿನದ ಬಟ್ಟೆಗಳ ಬ್ಯಾಗ್ ಇಟ್ಟು ಹಿಂದಿರುಗಿ ನೋಡದೆ ದರ್ಪದಿಂದ ಹೊರಟು ಹೋದ. ಮೈಥಿಲಿ ನೆಲದ ಮೇಲೆ ಕುಸಿದು ಕುಳಿತು ಮೌನವಾಗಿ ಕಣ್ಣೀರಿಟ್ಟಳು. ಆಕೆಯ ಮುಗ್ಧತೆಯ ಎದುರು ವಿಧಿಯು ಅಹಂಕಾರದ ದೊಡ್ಡ ಸವಾಲನ್ನೇ ತಂದಿಟ್ಟಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.